ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಕಲರ್ ಸೂಪರ್ ವಾಹಿನಿಯ ಸೂಪರ್ ವೀಕ್ಷಕರಿಗೆ ಸಂಭ್ರಮ ಸಡಗರ ತುಂಬಿರುವ ಹಬ್ಬದ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದೀಪಾವಳಿ. ಪ್ರತಿ ಮನೆ ಮುಂದೆಯೂ ಬಣ್ಣ ಬಣ್ಣದ ಚಿತ್ರಾವಳಿ, ಮನಸ್ಸಿನ ಕತ್ತಲನ್ನ ಅಳಿಸಿ ಬೆಳಕನ್ನ ಬೆಳಗ್ಸೋ ತಾರಾವಳಿ, ವಯಸ್ಸಿನ ಗಡಿ ಇಲ್ಲದೆ ದೊಡ್ಡವರೆಲ್ಲ ಮಕ್ಕಳಾಗಿ ಕುಣಿದು ಕುಪ್ಪಳಿಸೋ ಅಂತ ಲೀಲಾವಳಿ. ಹಬ್ಬದ ದಿನ ನೋಡೋದಕ್ಕೆ ಚಂದ ಈ ದೃಶ್ಯಾವಳಿ. ಮಜಾ ಭಾರತದ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ರೂ ಪಟಾಕಿ ಸುಡೋ ಬದಲು ಕೆಟ್ಟು ಯೋಚನೆಗಳನ್ನ ಸುಡೋಣ. ಹೊಗೆಯಿಂದ ಪರಿಸರನ ಮುಳುಗ್ಸೋ ಬದಲು ದೀಪ ಬೆಳಗೋಣ. ಪ್ರಾಣಿ ಪಕ್ಷಿಗೂ ಸ್ವಲ್ಪ ಬದುಕದಕ್ ಬಿಡೋಣ. ಅದ್ರ ಜೊತೆಲಿ ಮಜಾ ಮಾಡೋಣ, ನಕ್ಕು ನಲಿಯೋಣ. ಯಾಕಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. Girls, thank you so much. ಹಬ್ಬದ ಈ ಸ್ಪೆಷಲ್ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನೋಡೋದಕ್ಕೆ ಚಂದ ಇವರ ಕೆನ್ನೆಗುಳಿ, ನೋಡೋರ ಕಣ್ಣಿಗೆ ಅದೇ ಕಚಗುಳಿ. ಚಂದದ ಚಾಕ್ಲೇಟ್ ತರ ಇರುವಂತ ಚಿನ್ನಾರಿ ಚಿನುಕುರುಳಿ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅನು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಮ್ಮ ಕಂಟೆಸ್ಟೆಂಟ್ಸ್, ನಮ್ಮ ಆಡಿಯನ್ಸ್, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಮಜಾ ಭಾರತ ತಂಡದ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಆಲ್ ದ ಬೆಸ್ಟ್ ಗೈಸ್. ಇನ್ನು ಇವರು ಕಡಲ ರಾಜ, ಸನ್ ಆಫ್ ಕರಾವಳಿ. ಇವರ ತಲೆಯಂತೂ ಒಂದು ಸಂಗೀತದ ಖಾನಾವಳಿ. ಇವರು ಪದ ಬಿಟ್ರೆ ಸಾಕು, ಅದು ಮೀನ್ ಫ್ರೈ ಮೇಲೆ ಬಿದ್ದ ನಿಂಬೆ ಹುಳಿ. ಗುರುಜಿ ವೆಲ್ಕಮ್ ಅಂಡ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. Thank you. ಎಲ್ಲಾ ವೀಕ್ಷಕರಿಗೂ ಶುಭಾಶಯಗಳು. ಹಾಗೆ ವರ್ಷಕ್ಕೊಂದು ಬಾರಿ ಪ್ರಾಣಿ ಮತ್ತೆ ಪಕ್ಷಿಗಳ ಬಗ್ಗೆ ಕಾಳಜಿ ತೋರಿಸೋರು ಎಲ್ಲರ ಬಗ್ಗೆ ಶುಭಾಶಯಗಳು. ಎಲ್ಲರೂ ಆರಾಮ ವರ್ಷಕ್ಕೆ 3 ದಿವಸ 2 ದಿವಸ ದೀಪಾವಳಿ ಮಜಾ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇನ್ನು ದೀಪಾವಳಿಗೆ ನಮ್ಮ ಕಡೆಯಿಂದ ಲಕ್ಷ್ಮಿ ಪಟಾಕಿ, ಆನೆ ಪಟಾಕಿ, ಹೂಕೊಂಡ, ಭೂಚಕ್ರ, ಬಾಣ, ಬಿರುಸು ಎಲ್ಲಾನು ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಎಲ್ಲಾನು ಬಂದು ಸೋಫಾದ ಮೇಲೆ ಕೂರಿಸಿದೀವಿ. ಸಿಡಿಯೋದಕ್ಕೆ ಸಿದ್ಧವಾಗಿರುವಂತ ನಮ್ಮ ಆಸ್ಥಾನ ಕಲಾವಿದರು, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಅಂಡ್ ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಾಗದಲ್ಲ, ಇವತ್ತಿನ ಮೊದಲೇ ಪಟಾಕಿನ ಸಿಡ್ಸೇ ಬಿಡೋಣ. ಹಡಗು ಅಂದ್ಮೇಲೆ ನಾವಿಕ ಇರ್ಬೇಕು, ಬಸ್ ಅಂದ್ಮೇಲೆ ಚಾಲಕ ಇರ್ಬೇಕು. ನಮ್ಮ ಹರೀಶ ಅವನ ಮಜಾ ಭಾರತ ಎಕ್ಸ್ಪ್ರೆಸ್ ತಗೊಂಡು ನಮ್ಮ ಹುಡುಗರ್ನೆಲ್ಲ ಕರ್ಕೊಂಡು ಎಲ್ಲೋ ಹೊರಟಿಯನಲ್ಲ. ಬನ್ನಿ ನಾವು ಅವ್ರ ಜೊತೆಗೆ ಹೋಗಿ ನೋಡ್ಕೊಂಡ್ ಬರೋಣ. ಓ, ಇವನೇನಪ್ಪ ಇವನು ಎಂಟ್ರಿಲ್ಲೇ ಸ್ಟೇರಿಂಗ್ ಹಿಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ನಮ್ ಬಸ್ಸಿಗೆ ಕೀ ಇಲ್ಲ. ಯಾವನಾದ್ರೂ ಕತ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ರಾತ್ರಿ ಆದ್ರೆ ಸಾಕು ಸ್ಟೇರಿಂಗ್ ನ ಮನೆಗೆ ತಗೊಂಡ್ ಹೋಗ್ತೀನಿ, ಬೆಳಗ್ಗೆ ಆದ್ರೆ ವಾಪಸ್ ತಗೊಂಡ್ಬರ್ತೀನಿ. ನಮಸ್ಕಾರ ಗುರು ಸರ್, ನನ್ನ ಹೆಸರು ಡ್ರೈವರ್ ಚಂದ್ರು ಅಂತ. ನಾನ್ ಡ್ರೈವಿಂಗ್ ಕೆಲ್ಸಕ್ಕೆ ಸೇರ್ಕೊಂಡು 3 ವರ್ಷ ಆಯ್ತು. ಇದುವರೆಗೂ ಒಂದು ಚಿಕ್ಕ ಆಕ್ಸಿಡೆಂಟ್ ಮಾಡಿಲ್ಲ ಸಾರ್, ಎಲ್ಲ ಬರೀ ದೊಡ್ಡವೇ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದವ್ರಿಗೆ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನನ್ನು ಸಸ್ಪೆಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಎಂತ ದೊಡ್ಡ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಏನ್ ಕೊಟ್ಟಿದ್ದಾರೆ ಸರ್? ಈ ಬಸ್ಸಿಗೆ ನನ್ನ ಹೆಂಡತಿನ ಕಂಡಕ್ಟರ್ ಆಗಿ ಹಾಕ್ಬಿಟ್ಟಿದ್ದಾರೆ ಸರ್. ನನ್ನ ಪರಿಸ್ಥಿತಿ ಹೇಗಾಗಿರ್ಬೇಡ ನೀವೇ ಹೇಳಿ ಸರ್. ಇಷ್ಟೊತ್ತಾದ್ರೂ ಒಬ್ರು ಪ್ಯಾಸೆಂಜರ್ ಬಂದಿಲ್ವಲ್ಲ? ಓಹೋ, ಮೋಸ್ಟ್ಲಿ ಚಾಂದಿನಿಗೆ ವೈಟಿಂಗ್ ಅನ್ಸುತ್ತೆ ಅಲ್ಲ. ಅವಾಗಿಂದ ಇಲ್ಲಿ ನಾನೊಬ್ಬ ಡ್ರೈವರ್ ಕಾಯ್ತಾ ಇದೀನಿ, ಒಬ್ಬ ಪ್ಯಾಸೆಂಜರ್ ಬರ್ಲಿಲ್ಲ. ಇವಾಗ ಅವಳು ಬಂದ್ ಕೂಡಲೇ ಎಲ್ರು ಚಾಂದಿನಿ ಚಲಿಗೆ ಈ ಚಾಂದಿನಿ ಅಂತ ಅವಳಿಂದ ಬರ್ತಾರಲ್ಲ.
ಇದ್ದೀರಾ? ಈ ಬಸ್ಸಿಗೆ ಮೊದ್ಲೇ ಕೀ ಇಲ್ಲ, ಈ ಅಪ್ಪ ನನ್ ಬಿಟ್ಬಿಟ್ಟು ಹೋದ್ರೆ ಅಂತ. ಗಾಡಿ ಸ್ಟಾರ್ಟ್ ಮಾಡ್ಯಾ, ನಿನಗ್ ನೆಟ್ ಗಾಡಿ ಓಡ್ಸಕ್ಕೂ ಬರಲ್ಲ. ರಸ್ತೆಯಲ್ಲಿ ನೆಟ್ಟಿಗೆ ಗಾಡಿ ಓಡಿಸ್ತೀಯ? ರಸ್ತೆ ಅಂದ್ಮೇಲೆ ಹಂಪ್ಸ್ ಬರುತ್ತೆ, ಡೌನ್ ಬರುತ್ತೆ, ಅಪ್ ಬರುತ್ತೆ. ಹೆಂಗೆ ನೆಟ್ಟು ಗಾಡಿ ಓಡ್ಸಕ್ಕಾಗುತ್ತೆ? ನಿನಗ್ ಗಾಡಿ ಓಡ್ಸಕ್ ಬರಲ್ಲ ಅಂತ ಅನ್ನು. ನಾನ್ ಎಂತೆಂತ ಗಾಡಿಗಳನ್ನ ಅಂಕು ಡಂಕಲ್ ಓಡಿಸಿದೀನಿ ಗೊತ್ತೇನೆ? ಗೊತ್ತು ಗೊತ್ತು ಗೊತ್ತು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿ ಸಿಕ್ಕಾಕೊಂಡು ಓದೆ ತಿಂದಿರೋದು ನನಗ್ ಗೊತ್ತಿಲ್ವಾ? ಮುಚ್ಕೊಂಡ್ ಗಾಡಿ ಓಡ್ಸಯ್ಯ. ಗೊತ್ತು ಗೊತ್ತು. ಅದೇನಂತ ಬಂದ್ಬಿಟ್ಲು, ನಮ್ಮ ಮನೇಲಿರೋ ಎಲ್ರಿಗೂ ಟಿಕೆಟ್ ಕೊಟ್ಬಿಟ್ಲು, ನಾನೊಬ್ನೇ ಉಳ್ಕೊಂಡಿರೋದು. ಏಯ್, ಜಾಸ್ತಿ ಮಾತಾಡಿದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಅರಿತಿಯ ನೋಡೋ, ನಾವಿಬ್ರು ಗಂಡ ಹೆಂಡತಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ನಿನ್ನಂತ ದೊಡ್ಡ ಎಣ್ಣೆ ತಿನ್ನು ನನ್ನ ಗಂಡ ಅಂತ ನಾನು ಯಾರ ಹತ್ರನು ಹೇಳ್ಕೊಳಲ್ಲ. ಎಕ್ಸ್ಕ್ಯೂಸ್ ಮೀ, ಟಿಕೆಟ್. ರೈಟ್ ರೈಟ್. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಅರ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಮುಂದೆ ಬನ್ನಿ. ಏನಾಯ್ತು? ಮಾನ ಮರ್ಯಾದೆ ಇದೆಯೇನೋ ನಿನಗೆ? ಮಾನ ಮರ್ಯಾದೆ ಇದೆಯಾ? ಹೋಗ್ತಿರೋ ಗಾಡಿಗೆ ಅಡ್ಡ ಬಂದು ಸೆಲ್ಫಿ ತಗೊಂತಿದ್ಯಲ್ಲ, ಮಾನ ಮರ್ಯಾದೆ ಇದೆ ನಿನ್ಗೆ? ನಿನ್ನಿಂದನೇ ಕಣೋ ಮೊಬೈಲ್ ಕೆಟ್ಟ ಹೆಸರು ಬಂದಿರೋದು. ಇವನೇ ಹೋಗ್ತಾ ಇರೋ ಬಸ್ಸಿಗೆ ಬಂದ್ಬಿಟ್ಟು ಸೆಲ್ಫಿ ತಗೊಂತಿದ್ಯಾ? ಕಾಮನ್ ಸೆನ್ಸ್ ಇಲ್ವೇ ನಿಮ್ಗೆ? ನಾನ್ ಸೆಲ್ಫಿ ತಾನೇ ತೆಗ್ದಿದ್ದು, ನಿಮ್ ಬಸ್ ಟೈರ್ ತೆಗ್ದೆ. ಅದಿರ್ಲಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು? ನಾನು ಗಾಡಿನ ಸ್ಲೋ ಆಗಿ ಮೂವ್ ಮಾಡಿ ನಾನು ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಏನ್ ವಿಡಿಯೋ? ಬಿಲ್ಡಪ್ ವಿಡಿಯೋ ಸರ್, ನೀವು ಫೇಮಸ್ ಆಗ್ತೀರಾ. ನನ್ ಬಸ್ಸಲ್ಲಿ ಇವನು ಏನಾದ್ರೂ ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ಬಿಟ್ರೆ ನಾನು ನನ್ನ ಬಸ್ ಎಲ್ಲ ಫೇಮಸ್ ಆಗೋಗ್ಬಿಡ್ತೀವಿ. ತಗೋ. ಅಯ್ಯೋ ಕಿತ್ತೋದ್ ನನ್ ಮಗನೇ. ಅಯ್ಯ ನನ್ ಮಗನೇ, ಹೋಗ್ತಾ ಇರೋ ಬಸ್ಸಿಗೆ ಅಡ್ಡ ಬಂದ್ಬಿಟ್ಟು ಕೀಕಿ ಡ್ಯಾನ್ಸು ಕೀಕಿ ಮಾಡ್ತಾ ಇದೆಯಲ್ಲ, ಯಾಕೋ? ಫೇಮಸ್ ಆಗಕ್ಕೆ ಸರ್. ಕಿತ್ತೋದ್ ನನ್ ಮಕ್ಳ. ಫೇಮಸ್ ಆಗಕ್ಕೆ ಸಮಾಜದಲ್ಲಿ ಎಂತೆಂತ ಕೆಲಸಗಳಿದಾವ ಗೊತ್ತೇನೋ? ಎಷ್ಟೋ ಜನ ತಿನ್ನಕನ್ನ ಇಲ್ಲ. ನೀನ್ ತಿನ್ನ ಅನ್ನದಲ್ಲಿ ಒಂದು ತುತ್ತನ್ನ ದಾನ ಮಾಡು. ನೀನ್ ಕುಡಿಯೋ ನೀರಲ್ಲಿ ಒಂದು ಕುಟುಕ್ ನೀರ್ ದಾನ ಮಾಡು. ಎಷ್ಟೋ ಮಕ್ಕಳಿಗೆ ಆಕಳ ಕಂಡಿಗೆ ಚಡ್ಡಿ ಇಲ್ಲ, ಚಡ್ಡಿ ಕೊಡ್ಸು. ಎಷ್ಟೋ ಮಕ್ಕಳು ಅಂಡೆ ತೊಳೆಯಲ್ಲ, ನೀನ್ ಹೋಗ್ಬಿಟ್ಟು ಅಂಡ್ ತೊಳಿ. ಸಾರಿ ಸರ್, ಯಾರೋ ಶ್ರೀಮಂತರು ಕೀಕಿ ಡ್ಯಾನ್ಸ್ ಮಾಡಿ ಫೇಮಸ್ ಆದ್ರು ಅಂತ ನಮ್ಮಂತ ಯುವಕರು ಇದನ್ನೇ ಮಾಡಕ್ ಹೊಟ್ವಿ ಸರ್. ಸರ್ ಇವತ್ತು ಸರ್ ನಿಮ್ಮಿಂದಾಗಿ, ಈ ಮಜಾ ಭಾರತ ಬಸ್ಸಿಂದಾಗಿ ನನ್ ಕಣ್ ತೆರೆಸಿದ್ರಿ ಸರ್. ಸರ್ ನಾನು ಸಮಾಜ ಸೇವೆ ಮಾಡ್ತೀನಿ. ಅಟ್ಲೀಸ್ಟ್ ನಿಮ್ ಮಗು ಇದ್ದು ಅಂಡು ತೊಳೆಯಕ್ಕಾದ್ರೂ ಬಂದೇ ಬರ್ತೀನಿ ಸರ್. ಸರ್ ನಾ ಹೊಡ್ಲ ಸರ್. ವೆರಿ ಗುಡ್, ಉದ್ದಾರ ಆಗ್ತೀಯ, ಹೋಗ್ಲಿ. ನೋಡಿದ್ರಾ, ಡ್ರೈವರ್ಗಳು ಬರೀ ಡ್ರೈವರ್ಗಳಲ್ಲ, ಮನಸ್ಸು ಮಾಡಿದ್ರೆ ಹೀರೋಗಳು ಆಗ್ಬಿಡ್ತಾರೆ. ಮನಸ್ಸು ಮಾಡಿದ್ರೆ ಜನಗಳ ಮನಸ್ಥಿತಿನೂ ಚೇಂಜ್ ಮಾಡ್ಬಿಡ್ತಾರೆ. ಚಿನ್ನ, ಅವನ್ನ ನಮಗೂ ಹಣ್ಣು ತೊಳೆಯಕ್ ಒಪ್ಕೊಂಡ, ನೀನ್ ನನಗ್ ಮಗು ಕೂಡ ಒಪ್ಕೊಂತೀಯ? ಟಿಕೆಟ್ ಹೊಡೆದು ಬಿಡ್ತೀನಿ. ನೀನ್ ಈ ತರ ಎಗರ್ಕೊಂಡ್ಬಿಟ್ರೆ ಬೇಗ ನಿಗರ್ಕೊಂಡ್ಬಿಡ್ತೀಯ. ಸ್ಟಾಪ್ ಇಟ್. ಏಯ್, ಗಂಡ್ಮಕ್ಳೆಲ್ಲ ಹಿಂದೆ ಡೋರಿಂದ ಹತ್ಕೊಳ್ರ. ಡ್ರೈವರ್, ಪ್ಯಾಸೆಂಜರ್ ಅಂದ್ರೆ ದೇವ್ರಿದ್ದಂಗೆ ಕಣ್ರಿ, ಮುಚ್ಕೊಂಡು ಗಾಡಿ ಓಡಿಸ್ರಿ. ಮುಚ್ಕೊಂಡು ಗಾಡಿ ಓಡಿಸು, ಇಲ್ಲಾಂದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಎಲ್ಲಿಗೆ? ನಿಮ್ ಬಸ್ ಲಾಸ್ಟ್ ಸ್ಟಾಪ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಕೊಡಿ. ಅಲ್ಲಿಗೆ ಕೊಡ್ಲಾ? ಅಲ್ಲಿಗೆ ಕೊಡಿ. ನಾನೀಗ ಎದ್ದು ಬಂದ್ರೆ ಅಲ್ಲಿಗೆ ಕೊಡ್ತೀನಿ. ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಸರಿ, ಇಲ್ಲಾಂದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಚಂದ್ರು, ಶೀಲಾ, ಓ ಮೈ ಶೀಲಾ, ಓ ಮೈ ಸುಶೀಲಾ, ಬಾ ಹತ್ತು.
ಚಂದ್ರು ಜೀವನದಲ್ಲಂತೂ ನಿನ್ ಜೊತೆಲಿ ಬರಕ್ ಆಗ್ಲಿಲ್ಲ. ಕಡೆ ಪಕ್ಷ ನಿನ್ ಬಸ್ಸಲ್ಲಾದ್ರೂ ಬರೋ ಅವಕಾಶ ಸಿಕ್ತಲ್ಲ. ಅಯ್ಯೋ ಶೀಲಾ, ನೀನ್ ಬಂದ್ಮೇಲೆ ಬಸ್ ನೋಡು ಎಷ್ಟು ಸ್ಮೂತ್ ಆಗಿ ಹೋಗ್ತಾ ಇದೆ. ಚಂದ್ರು ಬಸ್ ಇನ್ನು ಸ್ಟಾರ್ಟ್ ಮಾಡಿ ಸ್ಮೂತ್ ಆಗಿ ಹೆಂಗ್ ಹೋಗ್ಬಿಡುತ್ತೆ. ಹೌದಲ್ವಾ, ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ಬಿಡೋಣ. ಎದೆಯಲ್ಲಿ ಚಂದ್ರು ನೀನ್ ಯಾಕೋ ನಿನ್ ಮದ್ವೆ ನನ್ನ ಕರೀಲಿಲ್ಲ. ಏನ್ ಮಾಡಕ್ಕಾಗುತ್ತೆ, ಬರೀ ಅನ್ನ ತಿನ್ಬೇಕಾದ್ರೆ ಬಿರಿಯಾನಿ ಕಣ್ಣು ಮುಂದೆ ಇದ್ದಾಗ ಬಾಯಿಗೆ ಸಂಟ ಅನ್ಸಲ್ವಾ? ಚಂದ್ರು 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 ಯು ನಾಟಿ. ಚಂದ್ರು ನೀನೇ ನನ್ ಚಂದ್ರು. ಶೀಲಾ ಶೀಲಾ ಓ ಮೈ ಸುಶೀಲಾ. ನೀನೇ ನನ್ನ ಶೀಲಾ. ಹೋಗ್ಲಿ ಬಿಡು, ನೀನ್ ಹೆಂಡತಿ ನೋಡಕ್ ಹೆಂಗಿದ್ದಾಳೆ? ನನ್ನ ಹೆಂಡ್ತಿನ ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ಓದಿ ಕ್ಯಾತ ಇದ್ದಂಗಿದ್ದಾಳೆ. ಚಂದ್ರು ಮದ್ವೆ ಆದ್ಮೇಲೆ ಎಷ್ಟು ಸ್ವರ್ಗೋಗಿದ್ಯಾ. ಸ್ಟೇರಿಂಗು ಲಿವರ್ ಹಿಡ್ದು ಕೈಯೆಲ್ಲ ಎಷ್ಟು ಸೌದೋಗಿದೆ. ಅಯ್ಯೋ ಶೀಲಾ, ನೀನ್ ಬರೀ ನನ್ ಕೈ ನೋಡಿ ಹಿಂಗಂದ್ರೆ ಹೆಂಗೆ? ಇನ್ನೇನಾದ್ರೂ ನನ್ನ ಹೆಂಡತಿ ಕೈ ನೋಡ್ಬಿಟ್ರೆ ಅಷ್ಟೇ, ಟಿಕೆಟ್ ಅರ್ದು ಬೆಳ್ಳೆಲ್ಲ ಶಟ್ಕೊಂಡ್ಬಿಟ್ಟಿದಾವೆ. ಮಾತೆತ್ತಿದ್ರೆ ಸಾಕು ಹಾ 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 ಅಂತಾಳೆ. ಗೊತ್ತಾ ಅಂದ್ರೆ ಈ ಬಸ್ಸಿಗೆ ಅವಳೇ ಕಂಡಕ್ಟ್ರು. ಗಂಡ ಓಡಿಸೋ ಬಸ್ಗೆ ಹೆಂಡತಿ ಕಂಡಕ್ಟ್ರ. ರೋಡ್ಗೆ ಸ್ಪೀಡ್ ಬ್ರೇಕರ್ ಇದ್ದಂಗೆ ನಿನ್ಗೂ ಸ್ಪೀಡ್ ಬ್ರೇಕರ್ ಚಂದ್ರು. ಏನ್ ಮಾಡಕ್ಕಾಗುತ್ತೆ? ಶೀಲಾ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಎಲ್ಲಿರ್ತೀಯೋ ಅಲ್ಲಿಂದಾನೆ ಒಂದು ಫೋನ್ ಕಾಲ್ ಹಾಕ್ಬಿಡು. ಬಸ್ನ ಡರ್ ಅಂತ ತಿರ್ಸ್ಕೊಂಡ್ಬಂದು ಬರ್ರ ಅಂತ ಪಿಕಪ್ ಮಾಡ್ಕೊಂಡು ಟುರ್ರ ಅಂತ ಕರ್ಕೊಂಡ್ಬಂದ್ಬಿಡ್ತೀನಿ. ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನೇ ಮದುವೆ ಆಗ್ಬಿಡ್ತೀನಿ. ಏನ್ನ ಟಿಕೆಟ್ನ ಹೋಗ್ತೀಯಾ ಗಾಡಿ ನಿಮ್ಮ ಅಪ್ಪನ ಮನೆದ ಕಂಪ್ನಿ ಕಣೋ ಗಾಡಿ. ಚಂದ್ರು ಇವಳೆ ನಾನಿನ್ ಹೆಂಡತಿ ಕತ್ತಾಗ ಮಾತಾಡ್ತಾಳೆ. ಅಲ್ಲ ಚಂದ್ರು, ಈ ಹೆಂಡತಿದಿರ್ ಖುಷಿಯಾಗಿರೋದ್ನ ನೋಡಿದ್ರೆ ಗಂಡಂದಿರು ಖುಷಿ ಪಡ್ತೀರಾ. ಆದ್ರೆ ಗಂಡಂದಿರು ಖುಷಿಯಾಗಿರೋದ್ನ ನೋಡಿದ್ರೆ ಹೆಂಡತಿದಿರು ಸಹಿಸ್ಕೊಳ್ಳೋದಿಲ್ಲ, ಉಳ್ಕೊಂಡು ಸಾಯ್ತಾರೆ. ತಂದಿರಕ್ಕೆ ಬಂದಿಲ್ಲಿ ಮಧ್ಯ ಯಾವಳೆ ನೀನು ಕುಳ್ ಮಿಂಟಿ? ನಾನು ಚಂದ್ರು ಎಕ್ಸ್ ಲವರ್ ಅಥವಾ ಈಗ ಫಿಕ್ಸ್ ಆಗಿರಲ್ಲವರ. ಹಲೋ 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 ಹಾಯ್. ಚಂದ್ರು ಲೈಫ್ ಅಲ್ಲಿ ನಿನಗಿಂತ ಮುಂಚೆ ಬಂದಿರೋಳು ನಾನು. ನಾನ್ ಖರ್ಚಿಪ್ ಹಾಕಿರೋ ಸೀಟಲ್ಲಿ ತಾನೆ ನೀನ್ ಕೂತಿರೋದು. ಲೇ ಬಸ್ಸಲ್ಲಿ ಅಷ್ಟೊಂದ್ ಸೀಟ್ ಇದಾವೆ, ಇಲ್ಲೇ ಬಂದ್ ನಿಂತ್ಕೋಬೇಕಾ? ಊರಲ್ಲಿ ಅಷ್ಟೊಂದ್ ಜನ ಹುಡುಗರಿದ್ದಾರೆ, ಇವನನ್ನೇ ಮದ್ವೆ ಆಗ್ಬೇಕಿತ್ತ? ಎಷ್ಟೇ ಧೈರ್ಯ ನಿನ್ಗೆ, ಎಷ್ಟೇ ಧೈರ್ಯ? ನನ್ನ ಎದುರು ನನ್ ಗಂಡನ ಬಗ್ಗೆ ಮಾತಾಡ್ತಿದ್ಯಾ? ಇವನು ನನ್ನ ಗಂಡ ಕಣೆ, ಇವ್ನು ನನ್ ಲವರ್ ಕಣೆ, ಇವನು ನನ್ ಗಂಡ ಕಣೆ, ಇವ್ನು ನನ್ ಲವರ್ ಕಣೆ. ಶೀಲಾ ಓ ಮೈ ಶೀಲಾ, ಓ ಮೈ ಸುಶೀಲಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಕರೆಕ್ಟ್ ನನ್ ಸ್ಟಾಪ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ನನ್ ಬಾಯ್ ಫ್ರೆಂಡ್ ಕಾಯ್ತಿರ್ತಾನೆ. ಬಾಯ್ ಚಂದ್ರು. ಅಯ್ಯಯ್ಯೋ ಶೀಲಾ, ಈಗ ನನ್ನ ಗತಿ. ಇವ್ರು ಎತ್ತೆ ಹಿಡ್ಕೊಂಡೆತ್ತೆ. ಬನ್ರಿ ಅಮ್ಮ. ಆಯ್ತಾ? ಡಿವೋರ್ಸ್ ಬೇಕೇನ್ರಿ? ಬೇಡ ಕಡೆ. ಅವಳು ಬೇಕೇನ್ರಿ? ಬೇಡ ಕಡೆ. ಅದಕ್ಕೆ ಕಣ್ರಿ ದೊಡ್ಡವ್ರು ಹೇಳಿರೋದು, ಅರ್ಧಕ್ ಬಂದವಳು ಆಕ್ಸಿಡೆಂಟ್ ಆಗೋ ತನಕ, ಮೊದ್ಲು ಬಂದವಳು ಕೊನೆ ತನಕ ಅಂತ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಹೌದು ಕಣೆ, ನೀನ್ ಹೇಳಿದ್ದೇ ಸತ್ಯ ಕಣೆ. ಗಂಡ ಹೆಂಡತಿ ಇಬ್ರು ಅನ್ಸರ್ಸ್ಕೊಂಡ್ ನಡೆದಾಗ್ಲೆ ಕಣೆ ಜೀವನ ಅನ್ನೋ ವಾಹನ ನೆಟ್ಟಗ್ ಹೋಗೋದು. ಏನಂತೀಯ? ರೈಟ್ ರೈಟ್. ಬಸ್ಸು ಹೇಗ್ ಓಡಿಸಿದ್ರಿ ಅಂತ ನಾವು ನಮ್ಮ ಜಡ್ಜಸ್ ನ ಕೇಳ್ಬೇಡ, ಓಕೆನಾ ಗುರುಜಿ? ಫಸ್ಟ್ ಆಫ್ ಆಲ್ ನಿಮ್ದು ಮಜಾ ಭಾರತ ಬಸ್ ಸಖತ್ತಾಗಿತ್ತು. ಐ ಥಿಂಕ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಂಟ್ರಿ ಎಲ್ರೂ ಚೆನ್ನಾಗಿತ್ತು. ನಮ್ಮ ಶಿವು, ಅನಿಲ, ಆಮೇಲೆ ಅದೇನಾಗಿದ್ದು ಅದು ತುಂಬಾ ಚೆನ್ನಾಗಿತ್ತು. ಅದು ಹೆಂಗಂದ್ರೆ ಅದು ಪ್ಲಾನ್ ಮಾಡಿದಂಗೆ ಇರಲಿಲ್ಲ. ಆ ಬಸ್ಸಿದ್ದು ಒಂದು ಬಾಗಿಲು ಓಪನ್ ಆಯ್ತು, ಈ ರೈಟ್ ಸೈಡ್ ಬಾಗಿಲು. ಅದು ಹೆಂಗೆ ಎಷ್ಟು ನ್ಯಾಚುರಲ್ ಆಗಿತ್ತಂತೆ. ಅದು ಇವ್ರು ಆಕ್ಟ್ ಮಾಡಿದಂತಲೇ ಗೊತ್ತಾಗ್ತಾ ಇಲ್ಲ. ನೀವು ತುಂಬಾ ನ್ಯಾಚುರಲ್ ಆಗಿ ಮಾಡಿದ ಅದನ್ನ. ಹೌದಾ? ಸ್ಲಿಪ್ ಆಗಿದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೋಡಿದೆ. ಗುರುಜಿ ನೀವ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ.
ಅದೇ ಆಕ್ಚುಲಿ ಅದು ಚೆನ್ನಾಗಿತ್ತು. ಆಮೇಲೆ ನಮ್ಮ ಅವಿ ಆ ಕಡೆಯಿಂದ ಹಾರಿ ಚೆನ್ನಾಗಿತ್ತು, ಆಕ್ಸಿಡೆಂಟ್ ಆಗಿ ಸಡನ್. ಆಕ್ಚುಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ಇಟ್ ವಾಸ್ ವಂಡರ್ಫುಲ್. ನಾನು ತುಂಬಾ ಎಂಜಾಯ್ ಮಾಡಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಜ್ಜಿ, ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬಾನೇ ಇಷ್ಟ ಆಯ್ತು ಈ ಸ್ಕಿಟ್ ಅಲ್ಲಿ. ಅಂಡ್ ಮಲ್ಲಿಕಾ ಆ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬಂತು ಈ ಎಂಟೈರ್ ಸ್ಕಿಟ್ ಅಲ್ಲಿ. ಅದೇ ಮಜಾ ಕೊಟ್ಟಿದ್ದು. ಅಂಡ್ ಓವರ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಸಕ್ಕದಾಗಿ ಎಂಜಾಯ್ ಮಾಡಿದೆ. ನನ್ಗೆ ಇಷ್ಟ ಆಯ್ತು ಇದು. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ದೀಪಾವಳಿ ಹಬ್ಬದ ದಿನ ಆಟಮ್ ಬಾಂಬ್ ತರ ಸ್ಕಿಟ್ ನ ನೀವು ಬ್ಲಾಸ್ಟ್ ಮಾಡಿ ಎಲ್ಲರೂ ನಗಿಸಿದಿರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಮೇಡಮ್. ಸೇಮ್ ಟು ಯು. ಥ್ಯಾಂಕ್ ಯು. ಲೇ ನೋಡೋಕೊಳ್ಳೆ ಕದಿಮನ್ ತರ ಇದ್ಯಾ, ಯಾರೋ ನೀನು? ನಿನ್ನ ನೋಡ್ದಾಗಿಂದ ನನ್ನ ಮನಸ್ಸೇ ಸರಿ ಇಲ್ಲ ಕಾಣು. ನಿನ್ಗೆ ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೇನೆ ಇಲ್ಲ, ನೀನೇನೆ ನಾನೇಕೆ ಹೀಗಾದೆ. मैं हिंदी, तू कन्नड़, कैसे बात करो जी? मुझे कुछ कुछ हो गया, ये चुचो विषया, दिल तो पागल हो गया, ನಾನೇನೋ ಕಷ್ಟಪಟ್ಟು ಹೇಳಿದೆ, ನೀನೇ ಹೇಳ್ತೀಯ? ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಅಯ್ಯೋ, ನಮ್ಮಮ್ಮ ಯಾಕೆ ಕೋಪ ಮಾಡ್ಕೊಂಡು ಕೂತ್ಕೊಂಡವಳಲ್ಲ? ನಮ್ಮಮ್ಮ ಅಲ್ವಾ? ಅಮ್ಮ ಮೊಮ್ಮಗಳೇ, ಬಾ ಕೂತ್ಕೋ, ನಿಂಗೊಂದು ಜನಪದ ಹಾಡು ಹೇಳ್ಕೊಡ್ತೀನಿ. ಎಲ್ಲ ಜಗಪ್ಪ ನಿನ್ನ ಅರಮಾನೆ. ಏ ಅಜ್ಜಿ, ಈ ಹಾಡ್ ನಂಗೆ ಗೊತ್ತು. ಇದಿರೋದು ಹಂಗಲ್ಲ. ಒಂದೊಂದು ಸಿಚುವೇಶನ್ಗೂ ಒಂದೊಂದು ಸಾಂಗ್ ಕೊಟ್ಟವರಲ್ಲ. ಯಾರ್ಗುರು? ಸೊ ನನ್ನ ಕಡೆಯಿಂದ ಐ ಹಾರ್ಟ್ಲಿ ವಿಶ್ ಅ ವೆರಿ ಹ್ಯಾಪಿ ಬರ್ತ್ಡೇ ಟು ಯು ಸರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಹಿಂಗೆ ಯಾವಾಗಲೂ ಖುಷಿಯಾಗಿ ರಾಜ್ ಅಂತರ ಕಿಂಗ್ ಥರನೇ ಇರ್ಬೇಕು ನೀವು. ಎಲ್ಲರಿಗಿಂತ ಖುಷಿ ಆಗೋದು ಒಂದು, ಐ ಥಿಂಕ್ ಎಲ್ಲ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ ವಿತ್ ದ ಮೋಸ್ಟ್ ಟ್ಯಾಲೆಂಟೆಡ್ ಟೀಮ್ ಹಿಯರ್. ಸೊ ದಟ್ಸ್ ರಿಯಲಿ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. That's so sweet of you, Guruji. Thank you so much. Thank you guys. Thank you ರಚ್ಚಿ. ಪ್ರೇಮಲೋಕ ಸಿನಿಮಾ ಬಂದು ಇವತ್ತಿಗೆ 32 ವರ್ಷ ಆದ್ರೂ ಇನ್ನು ನೆನೆ ಮೊನೆ ಬಂದ ಹಾಗೆ ಇದೆ. ಪ್ರೇಮಲೋಕದಲ್ಲಿ ಕಾಲೇಜ್ ಇರುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಪ್ರತಿ ಕಾಲೇಜ್ ನಲ್ಲೂ ಒಂದು ಪ್ರೇಮಲೋಕ ಇದ್ದೇ ಇರುತ್ತೆ. ನಮ್ಮ ಮಜಾ ಭಾರತ ಕಾಲೇಜಿನ ಪ್ರೇಮಲೋಕ ಹೇಗಿರುತ್ತೆ ನೋಡ್ತೀರಾ? ನೋಡ್ಕೊಂಡ್ ಬನ್ನಿ. ಮಜಾ ಭಾರತ ಕಾಮಿಡಿ ಯೂನಿವರ್ಸಿಟಿ ಆಫ್ ಬೆಂಗಳೂರು ಬೇಸಿಗೆ ರಜಾ ಮುಗಿಸಿ ಮರಳಿ ಕಾಲೇಜಿಗೆ. ಸಮಯ 9:30. ಹೇಳಿ ವಯಸ್ಸಿಗೆ ಮೇಡಮ್,
ಬಹಳ ಸಖತ್ತ ಕಾಣಿಸ್ತಾ ಇದ್ದೀರಿ ಇವತ್ತು. ನಿಮ್ಮೇಲೆ ಒಂದು ಕವನ ಹೇಳ್ಬೇಕಂತಿದ್ರಿ, ಹೇಳ. ಹುಣ್ಣಿಮೆ ಅಂದ್ರೆ ರಚಿತಾರಾಮ್, ಅಮಾವಾಸ್ಯೆ ಅಂದ್ರೆ ಸೀತಾರಾಮ್. ಲೇ, ಕಾಲೇಜಿಗೆ ಬಂದ್ರು ನಮ್ಮ ಅದೃಷ್ಟ ಕಣ ಇವತ್ತು. ಯಾಕೆ? ಅಲ್ಲೋಡಿ ಎಂತಿಂತ ಫಿಗರ್ಗಳು ಕೂತಾವೆ. ಅಲ್ಲಿ ಕೂತಿದ್ದಾಳಲ್ಲ ಮೇಲ್ಗಡೆ, ಅವಳನ್ನೇ ನಾ ಲವ್ ಮಾಡ್ತಾ ಇರೋದು. ಹಲೋ, ಅವಳ ನಾನು ಲವ್ ಮಾಡ್ತಾ ಇದ್ದೀನಿ. ಹಲೋ, ನಾನು ಅವಳು ಲವ್ ಮಾಡ್ತಾ ಇದ್ದೀನಮ್ಮ. ಅವಳಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಅವಳಿಗೋಸ್ಕರ ನಾನು ಪ್ರಾಣನೇ ಕೊಟ್ಬಿಡ್ತೀನಿ. ಇರು, ನೀನೇನ್ ಮಾಡ್ತೀಯ? ನೀವಿಬ್ರು ಪ್ರಾಣ ಕೊಡ್ತಿರಲ್ಲ, ನಾ ಬಾಳ್ ಕೊಡ್ತೇನೆ ನೋಡಿ. ಆ ಹುಡುಗಿ ನಂಗೆ ಬೇಕಷ್ಟೇ. ಒಂದ್ ನಿಮಿಷ ಬರ್ರಿ, ಇಲ್ಲಿ ಬರ್ರಿ. ಆ ಹುಡುಗಿನ ಯಾರು ನಮ್ ಕಡೆ ಬರೋಂಗ್ ಮಾಡ್ತಾರೋ ಅವರೇ ಅವ್ರ ಲವರ್. ಡನ್. ಓಕೆ, ನೋಡಿ ಈಗ. ಓಕೆ, ಎಕ್ಸ್ಕ್ಯೂಸ್ ಮೀ, ಅಲ್ಲಿ ಲೆಕ್ಚರ್ ಬರ್ತಾ ಇದ್ದಾರೆ ನೋಡಿ. ನನ್ನಿಂದ ಬರ್ತಾಳೆ ನೋಡು. ಅವಳೇ ನನ್ ಲವ್ ಮಾಡೋದು ನೋಡಿ ಈಗ. ಸಕ್ಕತ್ತ ಕೊಡ್ಲು ಕೆನ್ನೆಗೆ. ಲೇ, ಅವಳು ಕೆನ್ನೆಗೆ ಹೊಡಿಲಿಲ್ಲ ಕಣ, ಮತ್ತೆ ಅವಳ ಕೈ ನನ್ ಕೆನ್ನೆಗೆ ತಾಕ್ತು. ಹೆಂಗಿರ್ಬೇಡ ಸ್ಪರ್ಶ. ಐ ಲವ್ ಯು. ಏಯ್, ನೀನು ಸ್ಪರ್ಶ ಮಾಡ್ಕೊಂಡೆ, ಆದ್ರೆ ನೋಡು ನಾನು ಅವಳು ತೊಡೆ ಮೇಲೆ ಮಲ್ಕೋತೀನಿ ಈಗ. ನೋಡಪ್ಪ, ನೋಡ್ತಾರಿ. ಉಸಿರಾಡಕ್ಕಾಗ್ತಲ್ಲ, ಸ್ವಲ್ಪ ಬಾಯಿ ಇಟ್ಟು ಬಾಯಿ ಉಸಿರು ಕೊಡಿ ಮೇಡಮ್. ನೀವು ಬರಕೋಬೇಡಿ, ನಾನೇ ಕೊಡ್ತೀನಿ. ಕೆಂಗೇರಿ ಮೋರಿಲ್ ಬಿದ್ದಿದ್ದು ಒಂದೇ ದಿನಕ್ಕೆ ರೆಡಿ ಆಗಿ ಬರ್ತಿದ್ದೆ ಕಣೋ. ಇನ್ನಿ ಪ್ರತಿ ಜನ್ಮನು ನೀನ್ ನೆನೆಸ್ಕೊಂಡು ಸಾಯ್ಬೇಕಾ? ಶಿವ, ಇವತ್ತು ನಮ್ಮ ಕಾಲೇಜ್ಗೆ ಹೊಸ ಲೆಕ್ಚರ್ ಬರ್ತಾರಂತ ಕಣ. ಯಾವನಾದ್ರೂ ಬರ್ಲಿ, ಮುಚ್ಕೊಂಡು ಕೂತ್ಕೊಂಡಂಬ. ನೋಡಮ್ಮ ಹುಡುಗಿ, ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ನೆಲ ನೋಡ್ಕೋತ ಬರಬೇಕು, ನೆಲ ನೋಡ್ಕೋತ ಹೋಗ್ಬೇಕು. ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಿಡೌನ್. ಓಕೆ ಸರ್, ಓಕೆ. ಸ್ಟ್ಯಾಂಡ್ ಅಪ್. ಥ್ಯಾಂಕ್ ಯು ಸರ್. ಮೈ ನೇಮ್ ಇಸ್ ಮಂಜು, ಸೈನ್ಸಾಲಜಿ. ಏನ? ಸೈನ್ಸಾಲಜಿ. ಎಸ್ ಸರ್, ಐ ಆಮ್ ಎ ವೆರಿ ಸ್ಟ್ರಿಕ್ಟ್ ಲೆಕ್ಚರರ್. ಸರ್, ಇವ್ನು ತುಂಬಾ ಇಂಟೆಲಿಜೆಂಟು ಸರ್. ಇವ್ನು ಟ್ಯಾಲೆಂಟ್ ನೋಡ್ಬಿಟ್ಟು ಹುಡುಗಿರಲ್ಲಿ ಇವ್ನು ಹಿಂದೆ ಬೀಳ್ತಾರೆ ಸರ್. ಏನೇ ಕೇಳಿ ಪಟ್ ಅಂತ ಆನ್ಸರ್ ಮಾಡ್ತಾನೆ. ಬರೀ ಹೊಡಿದವ್ರನ್ನೇ ಪಟ್. ಹೇಳಿಲ್ವಾ ಸರ್? ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಶುಡ್ಶಾಡ್ಸ್. ನೈಸ್ ನೇಮ್. ಎಸ್, ಬಟ್ ಡೋಂಟ್ ಪ್ಲೇ. ಕ್ಲಾಸಿಕ್ ಅದನ್ನ ಎಷ್ಟಲ್ಲಿ ನಡೀತು? 1757. ವಾವ್, ನಾನು ಹೇಳಿಲ್ವಾ ಸರ್? ಇಂಟೆಲಿಜೆಂಟ್ ಸರ್, ಅವ್ರು ಇಂಟೆಲಿಜೆಂಟ್. ಯುದ್ಧದಲ್ಲಿ ಎಷ್ಟು ಜನ ಸತ್ರ? ಸುಮಾರು 50,000 ಪೀಪಲ್ಸ್. ನಾನು ಹೇಳಿದ್ನಲ್ಲ ಸರ್, ಇಂಟೆಲಿಜೆಂಟ್ ಅವನು. ಅವ್ರ ಹೆಸರು ಹೇಳ. ಇಂಟೆಲಿಜೆಂಟ್ ಅಂತ ನನ್ನ ಹತ್ರ ಇವೆಲ್ಲ ಬೇಡ ಕಣ. ಐ ಆಮ್ ವೆರಿ ಸ್ಟೇಕ್. ಸರ್, ನಿಮಗೆ ಗೊತ್ತಾ ಸರ್? ಒಂದು ಹೆಸರಲ್ಲ ನಂಗೆ ಗೊತ್ತಿರುತ್ತೆ. ನೀವ್ ಹೆಸರು ಹೇಳಿ ಸರ್. ಕರಿಯಪ್ಪ. ಇದೇನ್ ಸರ್ 50,000 ಜನ ಅಂದ್ರೆ ಒಂದೇ ಹೆಸರು ಹೇಳ್ತಿದ್ದೀರಿ? ಎಲ್ಲ ಅವ್ರು ಕೊಡ್ತಾನೆ ಕಣ. ಎದ್ದಾಳ ಮೇಲೆ ಎದ್ದಾಳ. ಸರ್, ಸೈಡ್ ಬರ ಸರ್, ಸೈಡ್ ಬರ ಸರ್. ಯಾಕೆ ಸರ್? ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಸರ್ ತಪ್ಪ ಸರ್. ನೀವ್ಯಾಕೆ ಸರ್ ಇಲ್ಲಿ ಕೂರ್ತಿದ್ರಾ? ನಾನು ಹೊಸ್ದಾಗಿ ಬಂದಿರೋ ಸ್ಟೂಡೆಂಟೇ. ಯು ನೋ ವೆರಿ ವೆಲ್. ಅಯ್ಯೋ ನನ್ನ ಮಗ. ಕ್ಯಾಂಪಸ್ ಅಲ್ಲಿ ಕಾಣಿಸ್ಕೋಬೇಡ ನಾಯಿ ನನ್ನ ಮಗನೇ. ಲೆಕ್ಚರ್ ಅಂತ ಗಾಬರಿ ಮಾಡ್ಬಿಟ್ಟ. ನಮ್ಮ ಕೈ ನೋಡ್ತೀಯ ಕಚ್ಚಡ ನನ್ನ ಮಗ ನಮ್ಗೆ ಗಾಬರಿ ಮಾಡ್ಬಿಟ್ಟ. ಒಬ್ಬ ಲೆಕ್ಚರರ್ ಬಂದಿದ್ದೀನಿ. ಒಂದು ನಮಸ್ಕಾರ, ಒಂದು ಸಂಸ್ಕಾರ ಅಂತ. ಸ್ಟೂಡೆಂಟ್ ಅಂತ ಗೊತ್ತು, ಮುಚ್ಕೊಂಡು ಕೂತ್ಕೋ. ಅಲ್ಲ ಕಣ, ಹೊಸ ವಿಡಿಯೋಸ್ ಬಂದ್ರೆ ಬೈ ನೋಡ್.
ನಿಜವಾಗ್ಲೂ ಲೆಕ್ಚರರ್ ಕಣೋ. ಸಾರಿ ಸಾರಿ ಸರ್ ಇದು ಲೆಕ್ಚರರ್ಗೆ ಅಲ್ಲ ಕಣೋ, ಕಾಲೇಜ್ಗೆ ಯಾಕೋ ಮೊಬೈಲ್ ತಂದಿದ್ಯಾ? ಸರ್ ನಾನು ಹೇಳಿದೆ ಸರ್ ಕಾಲೇಜಿಗೆ ಮೊಬೈಲ್ ತರೋದು ತಪ್ಪು ಅಂತ. ಆದ್ರೆ ಇವಾಗ ಹೇಳ್ದೆ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡ ಮೊಬೈಲ್ ತಗೊಂಡೋಗೋರೆ ದೊಡ್ಡವರಾಗಿರೋದಂತ ಇವಾಗ ಹೇಳ್ದೆ ಸರ್. ತಾನ್ ಕೆಡದಲ್ದೆ ಕೋತಿ ಒನನೆಲ್ಲ ಕೆಡಿಸ್ತಾನೆ. ಏನ್ ಹೆಸರು? ನಿಂಗ ಸರ್. ನಿಂಗ ಲಂಗ ಎಲ್ಲ ಚೆನ್ನಾಗಿಲ್ಲ ಕಣ. ಲೀವ್ ಇಟ್, ಲೀವ್ ಇಟ್. ಓ ಮೈ ಗಾಡ್, ವೈ ಐ ಆಮ್ ಟೋಟಲಿ ಬ್ಲಾಕ್. ಓಕೆ ನೋಡಿ, ಸರ್ ಅಂತಂದ್ರೆ ಟೆರರ್ ತರ ನೋಡಕ್ ಹೋಗ್ಬೇಡಿ. ಅದೇ ಫ್ರೆಂಡ್ ಫ್ರೆಂಡ್ ತರ ನೋಡಕ್ ಹೋಗಿ. ನಂಗೊಂದು ಸಣ್ಣ ಡೌಟ್ ಇದೆ ಸರ್. ಹೇಳು ಹೇಳು, ಅಲ್ಲೇ ಹೇಳು. ಏನು ಇಲ್ಲ ಇಲ್ಲ ಸರ್. ಸರ್ ನಾನು ಡೈಲಿ ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳ್ತಿರ್ತೀನಿ ಸರ್. ಅವಳು ಭಯ ಭಯ ಅಂತ ಓಡೋಗ್ತಿರ್ತಾಳೆ ಸರ್. ಪ್ರೀತಿ ಅಂದ್ರೇನೆ ಭಯ ಕಣೋ. ಯಾವ ಊರು ಹೇಳೋಳು? ಬಾಂಬೆ ಸರ್. ಅದು ಭಯ ಭಯ ಅಲ್ಲಪ್ಪ, ಭಯ 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 ಅಂತ. ಅದೇನೋ ಒಂದ್ ಗಾದೆ ಹೇಳ್ತಾರಲ್ಲ, ಏನೋ ಹೆಣ್ಣು ಹೊಣ್ಣು ಮಣ್ಣು. ಅದು ತಾನಾಗೆ ಹಿಂದೆ ಬರ್ಬೇಕು, ನಾವು ಅದ್ರ ಹಿಂದೆ ಹೋಗೋದಲ್ಲ. ನಾನ್ ಸ್ವೀಟ್ ನೋಡು, 40 years ಸ್ಟಿಲ್ ಬ್ಯಾಚುಲರ್. ಏನೋ ಪ್ರೀತಿ ಮಾಡ್ರು, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮ್ ಒಬ್ಬೊಬ್ರು ನೋಡ್ತಾ ಇದ್ರೆ ಒಬ್ಬೊಬ್ರು ಕನ್ನಡದ ಸ್ವತ್ತು, ಕನ್ನಡದ ಮುತ್ತು, ಕನ್ನಡದ ಒತ್ತು ಟೈಮ್ ಎಲ್ಲ ಆಗ್ತೀರ ಅಂತ ಹೇಳ್ದೆ ಕಣ್ರು. ನೋಡಿ ಇದೆಲ್ಲ ಬಿಡ್ರ. ಹಾ ಸರ್. ಈಗ ನಾನು ಜನರಲ್ ನಲ್ಲಿ ಕ್ವಶನ್ ಕೇಳ್ತೀನಿ. ಓಕೆ. 1947 ಮಧ್ಯರಾತ್ರಿ 12 ಗಂಟೆ ಏನಾಗಿತ್ತು? ಕತ್ಲಾಗಿತ್ತು ಸರ್. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಿಮ್ಗೆ ಸಿಕ್ಕಿತ್ತು, ನಮ್ಗೆ ಗೊತ್ತಾಗಬೇಕು ಸರ್. ಸ್ವಾತಂತ್ರ್ಯ ಅನ್ನೋದು ಎಲ್ಲರಿಗೂ ಸಿಕ್ಕಿರೋದನ್ನು. ಸಾರಿ ಸರ್. 1950 ಏನಾಗಿತ್ತು? ಗೊತ್ತು ಸರ್. ಸೂಪರ್ ಕಣ, ಸೆಟ್ ಹೇಳಿ ಅಲ್ಲ. ಹೌದು ಸರ್. ಟೆಲ್ ಮಿ. ಸ್ವಾತಂತ್ರ್ಯ ಸಿಕ್ಕಿ 3 ವರ್ಷ ಆಗಿದೆ ಸರ್. ಇಲ್ಲ 48, 49, 50 ಸರಿ ಇದಲ್ಲ ಸರ್. ಮಕಾಚರ್ ತೊಡ್ಬಿಡ್ತು. ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಯಾಕ್ರೋ ನೀವು ಅದ್ರ ತರ ನಡ್ಕತಾ ಇಲ್ಲ? ಏನಂತ ಸರ್? ಯುವಕರೇ ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ದಾರೆ. ನೀವು ಇನ್ನೂ ಕೂತಿದ್ದೀರಲ್ರೋ ಸರ್. ಅವ್ರು ಹೇಳಿದ್ರು ಸರ್, ಎಷ್ಟು ಗಂಟೆಗೆ ಎದ್ದೇಳ್ಬೇಕಂತ ಹೇಳಿಲ್ಲ ಸರ್. ಅವ್ನು ತಪ್ಪು ಹೇಳಿದ್ರೆ ನನಗೆ ಯಾಕೆ ಕೊಡಿದ್ರಿ ಸರ್? ನಾನು ಹಂಗೆ ಅವ್ನು ತಪ್ಪು ಮಾಡಿದ್ರು ಪಕ್ಕದಲ್ಲಿರೋನ್ ಗುಡಿತೀನಿ. ಸರ್ ನೀವೇ ಸರ್, ನಾನು ತಪ್ಪು ಮಾಡಿದ್ರೆ ಅವ್ನು ಕೊಡ್ಬೇಕು, ನನಗೆ ಯಾಕೆ ಕೊಡ್ತಿದ್ರಿ ಸರ್? ತಪ್ಪು ಮಾಡಿದ್ರೆ ಹೊಡಿತೀನಿ. ನೀ ಡೈರೆಕ್ಟ್ ಆಗಿ ಬೋದಿದ್ದ ಹಲ್ಟ್ ಆಯ್ತು ಕಣ, ನಿನ್ಗೆ ಹೊಡಿತೀನಿ. ನೋಡಿ ನಾನು ಫಸ್ಟ್ ಕ್ಲಾಸ್ ಎಲ್ಲ ನಾನು ಬೋರೇ ಮಾಡಲ್ಲ ಕಣ. ಇವತ್ತಿನ ಪಾಠ ಯಾವ್ದು ಗೊತ್ತಾ? ಯಾವ್ದು ಸರ್? ನೋಡಿ ಜೂಲಿಯಟ್ ಅಲ್ಲಿ ಕೂತಿದ್ದಾರೆ. ಒಂದ್ ನಿಮಿಷ ಹೋಗಿ ಬುಕ್ ತಕೊಂಡು ಪಾಠ ಹೊಸಿ ಓದ್ಕೊಂಡ್ ಬಂದ್ಬಿಡ್ತೀನಿ. ಅನುಪಮ, ನಮ್ಮ ಕಾಲೇಜಿಗೆ ಹೊಸ ಹುಡುಗಿ ಬರ್ತಾವಳೆ. ಬಾದ್ಲು ಸಾರ್, ಬಾದ್ಲು ಸಾರ್, ಶಕುಂತಲಾ, ಬಾದ್ಲು ಸಾರ್. ಬಿತ್ತು ಸರ್. ಏನು ಬುಕ್? ವಾಟ್ ಎ ಬ್ಯೂಟಿಫುಲ್ ಗರ್ಲ್. ವೈ ಐ ಆಮ್ ಟೋಟಲಿ ಬ್ಲಾಕ್. ನೋಡಿ ಇವಾಗ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಗೆ ಅಯ್ಯೋ ಸರ್, ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ರಲ್ಲ, ಹೇಗ್ ಪಾಠ ಮಾಡ್ತೀರಾ ನೀವು? ನನಗೆ 1000 ಜನ ಇರಲಿ, ಒಬ್ಬ ಸ್ಟೂಡೆಂಟ್ ಇದ್ರು ಓಕೆ, ನಾನು ಪಾಠ ಮಾಡ್ತೀನಿ. ಓಕೆ ಪ್ಲೀಸ್ ಇಡು. ಎಸ್ ಸರ್. ನಿಮ್ಗೆ ಇಡ್ಲಿ ಬೇಕಾ, ಪೂರಿ ಬೇಕಾ, ಚಟ್ನಿ ಬೇಕಾ, ಇಲ್ಲ ಸಾಗು ಬೇಕಾ? ಸರ್ ನಾನು ಕ್ಯಾಂಟೀನ್ಗೆ ಬಂದಿಲ್ಲ, ಕ್ಲಾಸಿಗೆ ಬಂದಿದ್ದೀನಿ ಅಂತ ಅನ್ಕೋತೀನಿ. ಐ ಆಮ್ ಟೋಟಲಿ ಬ್ಲಾಕ್. ಸರ್ ಆಕ್ಚುಲಿ ನಂಗೊಂದು ಡೌಟ್ ಇತ್ತು. ಆಕ್ಚುಲಿ ಅದಕ್ಕೋಸ್ಕರ ಅಂತಾನೆ ಬಂದಿದ್ದು. ಈ ಮುತ್ತು, ಅಯ್ಯೋ ಬಿತ್ತು, ಅದ್ ನನಗೆ ಗೊತ್ತು, ಇದು ನನ್ನ ಸೊತ್ತು, ಅದ್ ನಂಗೆ ಬೇಕಿತ್ತು. ಚೂರ ಕಡೆ ಹೊತ್ತು ಇಲ್ಲೋಡ್ ಸಿಕ್ತು. ಸೋ ನಾಟಿ ಸರ್. ಕಳ್ಳಿ. ಅಯ್ಯೋ ನನ್ ಕೆನ್ನೆ. ಏನಾಯ್ತು ನನ್ ರನ್ನೆ? ಹೀಗೆ ಮಾಡ್ದೆ ನೆನ್ನೆ. ನೀನು ಮಾಡಿದ್ದೆ ಮೊನ್ನೆ. ಮೀಟ್ ಆಗಿದ್ದು ಇವತ್ತು ತಾನೇ?
ಕನಸು ಬಿದ್ದಿತ್ತು ಇದೇ ತರ ನೆನ್ನೆ. ನೀವ್ ಹಿಂಗೆ ಮಾಡಿದ್ರೆ ಪರೀಕ್ಷೆ ಬರುತ್ತೆ. ಸೊನ್ನೆ ನೀನು ಒಂದ್ 5 ನಿಮಿಷ ಬಳಪ ಇಟ್ಕೊಂಡಿರೋ ಸುಮ್ನೆ. ಅಂದಾಗೆ ಬೇರೆ ಸಬ್ಜೆಕ್ಟ್ ಸರ್ ಆಕ್ಚುಲಿ ನಂಗೆ ಫಿಸಿಕ್ಸ್ ಅಲ್ಲಿ ಡೌಟ್ಸ್ ಇದೆ. ನಂಗೆ ಡೌಟ್ ಫಿಸಿಕ್ ಫಿಸಿಕ್ ಅಲ್ಲಿ ತುಂಬಾ ಫ್ಲೆಕ್ಸಿಬಲ್ ಇದ್ದಾರೆ ಇವರು. ಸರ್ ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. 35 ವರ್ಷ ಆಗಿ ಮದುವೆ ಆಗಿಲ್ಲ ಅಂತಂದ್ರೆ ಕಾಮಿಡಿನೇ ಮಾಡ್ಬೇಕಲ್ಲ. 35 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ವಾ? ಜೋರಾಗಿ ಹೇಳ್ಬೇಡಿ, ಒಂದ್ಸಲನೂ ಆಗಿಲ್ಲ. ಸೋ ನೈಸ್ ಆಫ್ ಯು. ಸೋ ಆರ್ಟ್ ಆಫ್ ಯು. ಓಕೆ, ನಾ ಹೋಗಿ ಬರ್ಲಾ? ಸ್ವಲ್ಪ ಹೊತ್ತು ಇರ್ಬೋದಾಯ್ತಲ್ಲ? ಹೋಗ್ಬೇಕಲ್ವಾ? ನಂಗೆ ಬೇಜಾರಾಗುತ್ತಲ್ಲ. ಟೈಮ್ ಆಯ್ತಲ್ವಾ? ಹಾಗಾದ್ರೆ ಒಂದ್ಸಲಿ ಮುಟ್ಲ ಈಗಲ್ಲ ತಗೊಳ್ಳ ಮೆಟ್ಟ. ಪ್ರಿನ್ಸಿಪಲ್ ಹೇಳ ನಾನಲ್ಲ. ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ಯುವರ್ ನೇಮ್? ಶಶಿ ಅಂತ. ನಿಮ್ಮ ಹೆಸರು? ಶಿಡ್ಶಾಡ್ಸಿ. ಓಕೆ ಬಾಯ್ ಬಾಯ್. ನಂದು ನಿಜವಾದ ಪ್ರೀತಿ ಆದ್ರೆ ಆ ಹುಡುಗಿ ತಿರುಗಿ ನೋಡ್ತಾಳೆ. ತಿರುಗು 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 ಶಶಿ. ಲಚ್ಚದ ಕಣ ಮರ್ಯಾದೆ ಕೊಡ್ರ. ನನ್ನ ಫ್ರೆಂಡ್ ಅನ್ಕೊಂಡು ಚೂರು ಮೂವ್ ಮಾಡಿದೆ, ಹೊಡಿತಿರಲ್ಲ ಸರ್ ನೀವು. ಸಾರಿ ಸರ್, ಸಾರಿ ಸರ್, ತಪ್ಪಾಯ್ತು ಸರ್. ಲವ್ ಆಯ್ತು ಕಣ್ರು. ಬಿದ್ದ ಇಲ್ಲ ಹಿಂಗ್ ಮಾಡ್ದೆ ಹೇಳ್ಬಿಡ್ತಾಳೆ. ಒಂದ್ ಐಡಿಯಾ ಇದೆ ಸರ್ ನಮ್ಮ ಹತ್ರ. ಯಾರ್ ಕ್ಲಾಸ್ ಮುಗಿಸ್ಕೊಂಡು ಆ ಕಡೆಯಿಂದ ಲಲ್ಲಲ್ಗ ಇರುವ ಒಂದ್ ನಿಮಿಷ ಮಾತಾಡ್ತೀನಿ ಸರ್. ಆ ಕಡೆಯಿಂದ ಹುಡುಗಿ ಬರ್ತಾಳೆ ಸರ್, ಈ ಕಡೆಯಿಂದ ನೀವು ಬರ್ತೀರಿ ಸರ್. ನಾವು 3 ಜನ ಅವಳನ್ನ ಕಾಡಿಸ್ತೀವಿ ಸರ್. ನಮಗೆ ನೀವು ಡಮಾರ್ ಡಿಮೀರ್ ಅಂತ ಫೈಟಿಂಗ್ ಮಾಡ್ಬಿಟ್ರೆ ಅವಾಗ ಆಗ್ತದೆ ನೋಡಿ ಸರ್ ಲವ್. ಅಯ್ಯೋ 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 ನನ್ನ ಮೇಲೆ ಎಷ್ಟು ಪ್ರೀತಿನೋ ನಿಮ್ಗೆ. ಎಕ್ಸಾಮ್ ಅಲ್ಲಿ ಕಾಪಿ ಕೊಡ್ತಿರಲ್ಲ ಸರ್. ಹುಡುಗಿ ಬಂದು ಸರ್, ಬಚ್ಚಿಟ್ಕೊಂತೀನಿ. ಸರ್ ಮಾತಾಡಕ್ಕಿಲ್ವಾ? ಹಲೋ ಹಲೋ ಬೇಬಿ. ಹಲೋ ಪರಿಮಳ 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 ಪರಿಮಳ. ನೀನೇ ಮುಟ್ ಮಾತಾಡ್ಸು. ಏನು ಮಾಡ್ತಿದ್ದೀರಾ ನೀವು? ಹಿಂಗೆಲ್ಲ ಚುಡಾಯಿಸೋದು ತಪ್ಪು ಅಂತ ಗೊತ್ತಿಲ್ವಾ? ನನ್ನನ್ನು ಕಾಪಾಡಕ್ಕೆ ಯಾರು ಇಲ್ವಾ? ಸ್ವಲ್ಪ ಇದು ಕೊಡ. ನಿನ್ನ ಕಾಪಾಡಕ್ಕೆ ಯಾವನಾರ ಬಂದ್ರೆ ಅವನ್ನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರು ಅಲ್ಲ ಕಣ, ನಾನೇ ಬರ್ತೀನಿ. ನಾಯಕ ನಾನೇ, ನಾಯಕ ನಾನೇ, ನನ್ನ ಕತೆಗೆ ನಾಯಕಿಯ ಬೆಡಗಿ. ನೀನೇನ್ ತಲೆ ಕೆಡಿಸ್ಕೋಬೇಡ, ಹೋಗ ಬೆಂಚ್ ಮೇಲೆ ಕೂತ್ಕೋ. ಇವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ. ಓಕೆ. ಅಯ್ಯೋ ನೀನ್ ಹುಲಿಗೆ ಬೇಕಾ? ಹುಲಿಗೆ ಈಗ ಅಲ್ಲ, ನಾನ್ ಪ್ರಿಪೇರ್ ಆಗಿ ಬಂದಿದ್ದೆ ಬೇರೆ, ಈ ನನ್ ಮಕ್ಕಳು ಪ್ರಿಪೇರ್ ಆಗಿರೋದೇ ಬೇರೆ. ಸರ್ ನೀವ್ ನನ್ಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ರ? ಸೈನ್ಸ್ ಹಾಕ್ಬಿಡ್ತಿದ್ದೆ ನನ್ ಮಕ್ಕಳಿಗೆ. ಸ್ಟೂಡೆಂಟ್ ಅಂತ ಸುಮ್ನೆ ಇದ್ದೀನಿ ನಾನು. ಇಷ್ಟು ರೆಸ್ಪೆಕ್ಟ್ ಸರ್ ನಿಮ್ಗೆ ಸ್ಟೂಡೆಂಟ್ಸ್ ಅಂದ್ರೆ. ಹೌದೌದು ಸರ್ ಆಕ್ಚುಲಿ ನಾನ್ ನಿಮ್ಗೇನೋ ಹೇಳ್ಬೇಕಿತ್ತು. ನಾನು ನಿಮ್ಗೇನು ಹೇಳ್ಬೇಕು? ನೀವೇ ಹೇಳಿ. ನೀವೇ ಹೇಳಿ. ನೀವೇ ಹೇಳಿ ಪ್ಲೀಸ್ ಪ್ಲೀಸ್ ಹೇಳಿ ಹೇಳಿ ಹೇಳಿ. ಸರಿ ಹೇಳ ಹೇಳಿ. ಹೇಳ ಜೋರಾಗಿ ಹೇಳಿ ಪ್ಲೀಸ್. I'm getting married, sir. So ಇದು ನನ್ನ ಮೊದಲನೇ ಇನ್ವಿಟೇಷನ್ ಕಾರ್ಡ್ ನಿಮ್ಗೆ ಕೊಡ್ತಿರೋದು. ಯಾರ್ಯಾರ ಚೆಲುವೆ ಎಲ್ಲಿ ಹಳ್ಳೋ, ಯಾರ್ಯಾರ ಋಣವು ಎಲ್ಲಿಹುದೋ, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ. ಸರ್ ಏನಾಯ್ತು ಹೇಳಿ ಸರ್. ಕೆಲವೊಂದು ಫೇಸ್ಗೆ ಲವ್ ಎಲ್ಲ ಸೂಟ್ ಆಗಲ್ಲ ಕಣ. ನಿಜ ಸರ್, ಸೂಟ್ ಆಗಲ್ಲ. ಇದಕ್ಕೆ ಸೂಟ್ ಆಗುತ್ತೆ ಸರ್. ಏನಾಯ್ತು ಹೇಳಿ ಸರ್. ಪಾಠ ಮಾಡ್ಬೇಕು. ಇಷ್ಟೊತ್ತೇನ ಹುಡುಗಿ ಜೊತೆ ಪಾಠ ಮಾಡ್ತಿದ್ರ? ಪಾಠ ಮಾಡಿ ಸರ್. ಮಾಡಿ ಸರ್. ಎಲ್ಲಿಗೆ ನಿಲ್ಸಿದ್ದೆ? ರೋಮಿಯೋ ಜೂಲಿಯಟ್. ರೋಮಿಯೋ ಜೂಲಿಯಟ್ ಇಲ್ಲ ಈಗ ಸರ್. ಈಗೇನಿದ್ರು ಬ್ರಹ್ಮಚಾರಿ. ಬ್ರಹ್ಮಚಾರಿ. ಬ್ರಹ್ಮಚಾರಿ ಚೆನ್ನಾಗಿದೆ ಸರ್. ಬ್ರಹ್ಮಚಾರಿ. ಓಕೆ ಹಾ ಸರ್, ಪಾಠ ಸ್ಟಾರ್ಟ್ ಮಾಡೋಣ. ಎಕ್ಸ್ಕ್ಯೂಸ್ ಮಿ ಸರ್.
ಡಿಕ್ಕಿ ಓಡಿಸೋದೇನ್ ಬೇಡ. ನಾನು ನಿಮ್ಗೆ ಏನಾದ್ರು ಆಯ್ತಾ? ಸೇಮ್ ನಾನ್ ನಿಮ್ಗೆ ಏನೋ ಹೇಳಬೇಕು. ಹೇಳ ಐ ಲವ್ ಜೆ ಅಲ್ಲ ಸರ್, ಶಾ ಜಗದೀಶ ಅಲ್ಲ ಸರ್, ಮತ್ತೆ ಐ ಲವ್ ಮಾದೇಶ. ಸರ್ ಸರ್ ದಯವಿಟ್ಟು ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ ಸರ್. ಯಾವಳ ನೀನು? ಒಬ್ಬಳು ಬರ್ತಾಳೆ ಇನ್ನೊಟ್ಟೆ ತಂದ್ಕೊಟ್ಬಿಟ್ಟು ಹೋಯ್ತಾಳೆ, ಇನ್ನೊಬ್ಬಳು ಬರ್ತಿ ಅವನ ಜೊತೆನ ಮದ್ವೆ ಮಾಡ್ಕೊ ಅಂತ ಹೇಳ್ತಾಳೆ. ಏನ್ರಿ ಅನ್ಕೊಂಡಿದ್ರ? 35 ವರ್ಷ ಸ್ಟಿಲ್ ಬ್ಯಾಚುಲರ್, ಏನಿಲ್ಲ ಇದೆ. ವೈ ಐ ಆಮ್ ಶೌಟಿಂಗ್, ಪ್ಲೀಸ್ ಕೂಲ್. ನಿಮ್ ಹುಡುಗ ಹೆಂಗ್ ಸಿಕ್ಕಿತ್ ನಿಮ್ಗೆ? ಫೇಸ್ಬುಕ್ ಟಚ್ ಅಲ್ಲಿ. ಆ ಟಚ್ ಅಲ್ಲಿ ಯಾರ್ಯಾರಿದ್ದಾರೆ? ಏಯ್ ಅಲ್ಲ ಕಣ್ಣೆ, ಡೈರೆಕ್ಟ್ ಆಗಿ ಟಚ್ ಮಾಡಕ್ ಬಂದ್ರೆ ಓಡೋಯ್ತೀರ. ಆನ್ಲೈನ್ ಟಚ್ ಅಲ್ಲಿ ಯಾವಾಗ್ಲೂ ಇರ್ತಾರೆ ಸರ್ ಇವ್ರು. ನಿಮ್ಗೆಲ್ಲ ಗೆಟ್ ಔಟ್ ಫ್ರಮ್ ದಿ ಕ್ಲಾಸ್ ರೂಮ್. ಬೇಜಾರ್ ಮಾಡ್ಕೊಬಿಡಿ ಸರ್. ಅವಳು ಹೋದ್ರೇನೇನ್ ಸರ್, ಇನ್ನೊಬ್ಳು ಬರ್ತಾಳೆ ಬಿಡಿ. ಲವ್ ಮದುವೆ ಯಾವತ್ತೂ ಆಗ್ಬಾರ್ದು ಕಣ. ಓಕೆ, ಎಷ್ಟೋ ಸಾಧಕರು ಮದುವೆ ಆಗ್ದೇನೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ನಾನು ಹಂಗೇನೆ ಮದುವೆ ಆಗ್ದೇನೆ ಇತಿಹಾಸ ಸೃಷ್ಟಿ ಮಾಡ್ತೀನಿ. ಓಕೆ, ಪಾಠ ಮಾಡೋಣ. ಸೂಪರ್ ಸರ್. ಎಸ್ ಸರ್. ಪಾಠ ಯಾವ್ದು ಹೇಳು? ರೋಮಿಯೋ ಜೂಲಿಯಟ್. ಬೇಡ ಅಂತ ಹೇಳಿಲ್ವಾಗ್ಲೇ ನಾನು? ಬ್ರಹ್ಮಚಾರಿ ಈಗ ಅದು ಬೇಡ. ಮತ್ತೆ ಸಾಧನೆ. ಓಕೆ ಸರ್. ಓಕೆ, ಅಳಿಸು. ಎಕ್ಸ್ಕ್ಯೂಸ್ ಮೀ. ಎಸ್. ಸಾಕು ಅಪ್ಪು. ಏನ್ ಮದುವೆ ಮಾಡಿಸ್ಬೇಕಾ ಇಲ್ಲ ಇನ್ವಿಟೇಷನ್ ಕೊಡ್ಬೇಕು? ಅದಲ್ಲ, ಮತ್ತೆ ಐ ಲವ್ ಯು. ಯಾರಿಗೆ? ನಿಮ್ಮ ಅಪ್ಪಂಗೆ. ನಿಂಗೆ ಕಣ, ಐ ಲವ್ ಯು. ಒಂದ್ ನಿಮಿಷ ಇರಿ. ಮೈ ಗಾಡ್. ಮಿಸ್ ರಾಗಿಣಿ, ಪ್ರೀತಿ ಮಾಡ್ತೀನಿ ಅಂತ ಎಷ್ಟೋ ಹುಡುಗಿಯರಿಂದ ತಿರುಗಿದೆ, ಅವ್ರು ನನ್ನ ಕಡೆ ತಿರುಗಿ ನೋಡ್ಲಿಲ್ಲ. ಅಳಿ ಕಟ್ಟಿರೋರಿಂದನೂ ಹೋದೆ, ಅವರು ತಿರುಗಿ ನೋಡ್ಲಿಲ್ಲ. ಆದ್ರೆ ಒಂದು ಪುಟ್ಟು ಹೃದಯ ಆ ಕಡೆ ಸೈಡ್ ಎಲ್ಲೋ ನಿಂತ್ಕೊಂಡು ನಾನು ನೋಡ್ತಾ ಇದೆ ಅಂತ ನನಗೆ ಗೊತ್ತಾಗಿದೆ. ರಾಗಿಣಿ, ಒಂದ್ ನಿಮಿಷ. I really love you. Love you. ನಾವು ಬಕ್ರ ಟಿವಿಯಿಂದ ಬಂದಿದ್ದೀವಿ. ಇವತ್ತು ಬಕ್ರ ಟಿವಿಯಿಂದ ಬಕ್ರ ಆಗ್ತಿರೋರು ನೀವು. ತಿನ್ನೋರ ಹೆಸರು ಕೆತ್ತಿಹುದು, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ಸಕ್ಕದಾಗಿತ್ತು ಕಣ್ರ ಹುಡುಗರ, ಸಕ್ಕದಾಯ್ತು. ಅಂದ್ರು ಜಗಪ್ಪ ಹಿಂಗ್ ಏನ್ ಜಗಪ್ಪ ಹಿಂಗಾಗೋಯ್ತಲ್ಲ? ದಿ ಎಂಡ್. ಎಲ್ಲಾರು ಬಂದ್ಬಿಟ್ಟು ಹಿಂಗ್ ಬಕ್ರಾ ಮಾಡ್ಬಿಟ್ಟು ಹೋದ್ರಲ್ಲ. ನಿಮ್ ಮನೆಯವ್ರನ್ನ ಕೇಳ್ಬೇಡ, ನಿಂಗೊಂದ್ ದಾರಿ ಏನಾದ್ರು ಮಾಡ್ಕೊಡಿ ಅಂತ. ಏನಿದು ನಿಮ್ ಹೆಂಡತಿ ಪಾಡು? ಫ್ಯಾಂಟಾಸ್ಟಿಕ್ ಸ್ಕಿಟ್. ಸುಷ್ಮಿತಾ ಹೀರೋಯಿನ್ ನೀವು ಈ ಸ್ಕಿಟ್ ಅಲ್ಲಿ. ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದೆ. ಅಂಡ್ ಅಲ್ಲಿ ನಿಮ್ ಬಾಯ್ ಫ್ರೆಂಡ್ ಬೇರೆ ಇರೋದ್ರಿಂದ ಅದು ಹಂಗೆ ಇಲ್ಲಿಂದ ಬರ್ತಿತ್ತು ಪರ್ಫಾರ್ಮೆನ್ಸು. ಥ್ಯಾಂಕ್ ಯು ಮ್ಯಾಮ್. ಅಲ್ಲ, ನಿಮ್ ಬಾಯ್ ಫ್ರೆಂಡ್ ಬಿಟ್ಟು ಇನ್ 3 ಜನ ಯಾರು ಇಂಪ್ರೆಸ್ಸೇ ಆಗ್ಲಿಲ್ಲ, ಯಾರು ಇಷ್ಟನೂ ಆಗ್ಲಿಲ್ವಾ ನಿಮ್ಗೆ ಅವ್ರು ನೋಡಿದ ತಕ್ಷಣ? ಇಲ್ಲ ಮ್ಯಾಮ್. ಓ ಮೈ ಗಾಡ್. ನಿಂಗ ಶಿವ ಸಿದ್ದಾರಾಮು ನಮ್ಗೆ ಇಷ್ಟ ಆಗಿಲ್ಲ ಮೇಡಮ್. and you guys were awesome and all 3 of you nailed it. ಥ್ಯಾಂಕ್ ಯು ಸೋ ಮಚ್ ರಚಿ. ಈಗ ನಮ್ಮ ಯೂನಿವರ್ಸಿಟಿಯ ಕುಲಪತಿಗಳು ಇಲ್ಲಿ ಕೂತಿದ್ದಾರೆ, ಅವ್ರನ್ನೇ ಕೇಳೋಣ. ಗುರುಗಳೇ, ನಾನು ಸಿಂಪಲ್ ಒಂದು ಅಕ್ಷರದಲ್ಲಿ ಇರ್ತೀನಿ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಈಚ್ ಒನ್ ಆಫ್ ಯು, ಈಚ್ ಒನ್. ಆಮೇಲೆ ನಮ್ಮ ಲ್ಯಾಗ್ ಬಂದಾಗ ಪ್ರಭಾಕರ್ ಸರ್ ನೆನಪಾಯ್ತು ನನಗೆ. ಟೋಟಲ್ ಫುಲ್ ಆಲ್ ಟೈಮ್ ಎಂಟರ್ಟೈನ್ಮೆಂಟ್. ನಮ್ಮ ಜಗಪ್ಪ ಗ್ರೇಟ್ ಜಾಬ್ ಅಂಡ್ ಆಲ್ ದ 3 idiots ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು.
ಈ ವರ್ಷದ ದೀಪಾವಳಿನ ಖಂಡಿತವಾಗ್ಲೂ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎಷ್ಟು ಮಜಾ ಮಾಡಿದೀವಿ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ಈಗ ಬಿಸಿ ಬಿಸಿ ಅಡಿಗೆ ರೆಡಿ ಆಗಿರುತ್ತೆ, ಹೋಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಭರ್ಜರಿ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ, ಎಪಿಸೋಡ್ಗಳನ್ನ ಊಟ್ನಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್. ಶುಭರಾತ್ರಿ.